ವಿಎಗಳ ಪ್ರತಿಭಟನೆ ಎಫೆಕ್ಟ್ ತಲೆ ಸುತ್ತಿ ಬಿದ್ದಿದ್ದಾರೆ ತಹಶೀಲ್ದಾರ್. ಡಿಸಿ ಕಚೇರಿಯಲ್ಲೇ ತಲೆ ಸುತ್ತಿ ಬಿದ್ದಿದ್ದಾರೆ ತಹಶೀಲ್ದಾರ್ ರಾಜೇಶ್ವರಿ. ಭುವನ ಸಾವಿಗೆ ರಾಜೇಶ್ವರಿ ಕಾರಣ ಅಂತ ವಿಎಗಳ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದ ಪ್ರತಿಭಟನಾಕಾರರು ಇದೇ ವಿಚಾರಕ್ಕೆ ಸಭೆ ಮಾಡುತ್ತಿದ್ದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ಘಟನೆ ಕುರಿತು ಸರ್ಕಾರಕ್ಕೆ ಶಿಫಾರಸು ಪತ್ರದ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಜಿಲ್ಲಾಧಿಕಾರಿ ಸಭೆ ಬಳಿಕ ಕುಸಿದು ಬಿದ್ದ ತಹಶೀಲ್ದಾರ್ ರಾಜೇಶ್ವರಿ. ಈಗಾಗಲೇ ಸಭೆ ಬಳಿಕ ಹೊರಬಂದಿರುವಂತಹ ತಹಶೀಲ್ದಾರ್ ರಾಜೇಶ್ವರಿ ಅಸ್ವಸ್ಥರಾಗಿದ್ದಾರೆ. ಜಿಲ್ಲಾಧಿಕಾರಿ ಸಭೆ ಬಳಿಕ ಕುಸಿದು ಬಿದ್ದಿದ್ದಾರೆ ತಹಶೀಲ್ದಾರ್ ರಾಜೇಶ್ವರಿ ಅವರು. ಸಭೆ ಬಳಿಕ ಹೊರಬಂದಂತಹ ತಹಶೀಲ್ದಾರ್ ರಾಜೇಶ್ವರಿ ಅಸ್ವಸ್ಥರಾಗಿದ್ದಾರೆ. ವಿಎಗಳ ಪ್ರತಿಭಟನೆ ಎಫೆಕ್ಟ್ನಿಂದ ತಲೆ ಸುತ್ತಿ ಬಿದ್ದಿದ್ದಾರೆ ತಹಶೀಲ್ದಾರ್ ಅವರು. ಈಗಾಗಲೇ ಡಿಸಿ ಕಚೇರಿಯಲ್ಲೇ ತಲೆ ಸುತ್ತಿ ಬಿದ್ದಿದ್ದಾರೆ. ದೊಡ್ಡ ಮಟ್ಟದ ರೀತಿಯಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಭುವನ ಸಾವಿಗೆ ರಾಜೇಶ್ವರಿ ಕಾರಣ ಅಂತೇಳಿ ವಿಎಗಳು ಒಂದು ಕಡೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಯೋಗೇಶ್ ನಮ್ಮ ಜೊತೆ ಇದ್ದಾರೆ. ಯೋಗೇಶ್, ಈಗಾಗಲೇ ತಹಸೀಲ್ದಾರ್ ರಾಜೇಶ್ವರಿ ಅವರು ಈಗ ಕಚೇರಿ ಮುಂದಲೇ ತಲೆ ಸುತ್ತು ಬಂದು ಬಿದ್ದಿದ್ದಾರೆ. ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹೇಗಿದೆ? ವಿನೋದ್, ಈಗಾಗಲೇ ತಹಶೀಲ್ ರಾಜೇಶ್ವರಿ ಅವರು ಸಭೆ ಮುಗಿದ ನಂತರ ಸಭೆಯಿಂದ ಹೊರಗಡೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಅಸ್ವಸ್ಥರಾಗಿ ಕೆರಡೆ ಬಿದ್ದಿದ್ರು. ಅವರನ್ನ ತುಮಕೂರಿನ ಜಿಲ್ಲಾ ಎಸ್ಪಿ ಕಾರ್ನಲ್ಲೇ ಕರ್ಕೊಂಡೋಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಕೂಡ ಪಡಲಾಗ್ತಾ ಇದೆ. ಈಗಾಗಲೇ ತುಮಕೂರಿಗೆ ಡಿಸಿಎಂ ಪರಮೇಶ್ವರ್ ಅವರು ಸ್ಥಳಕ್ಕೆ ಬಂದಿದ್ರು. ಸ್ಥಳಕ್ಕೆ ಭೇಟಿ ಕೊಟ್ಟು ಇದೊಂದಷ್ಟು ಮಾತುಕತೆ ಮಾಡಿದ್ರು. ಇದಾದ ನಂತರ ಈಗ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನ ಕೂಡ ಹಿಂಪಡಲಾಗಿದೆ. ಅಂದ್ರೆ ಪರಮೇಶ್ವರ್ ಅವರಿಗೆ ಒಂದಷ್ಟು ಭರವಸೆನ ಕೊಟ್ಟಿದ್ರೆ ಇದಕ್ಕೊಂದು ಸಮಗ್ರವಾಗಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರೆ. ಹಾಗಾಗಿ ಈಗ ಅವರು ಪ್ರತಿಭಟನೆ ಕೂಡ ತಾತ್ಕಾಲಿಕ ಹಿಂಪಡೆದಿದ್ದಾರೆ. ಮತ್ತೆ ಈಗ ಡಿಸಿ ಕಚೇರಿ ಆವರಣದಲ್ಲಿ ಒಂದಷ್ಟು ಮುಖಂಡರು ಮತ್ತೆ ಡಿಸಿಎಂ ಪರಮೇಶ್ವರ್ ಜೊತೆ ಒಂದು ಚರ್ಚೆ ನಡೆದಿದೆ. ಚರ್ಚೆ ಆದ ನಂತರ ಅವರಿಗೆ ಮಾಧ್ಯಮಗಳ ಜೊತೆ ಮಾಹಿತಿಯನ್ನು ಹಂಚ್ಕೋತಾರೆ. ಓಕೆ, ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.